ಹೆಣ್ಣು ಸಹನೆಯ ಮೂರ್ತಿ, ಕ್ಷಮೆಯ ಧರಿತ್ರಿ. ಒಂದು ಹೆಣ್ಣು ಜೀವ ತನ್ನ ನೋವನ್ನು ಯಾರಿಗೂ ಹೇಳದೆ ಯಾವ ರೀತಿ ತನ್ನ ನೋವನ್ನು ತನ್ನೊಳಗೆ ಅನುಭವಿಸುತ್ತಾಳೆ ಎಂಬುದನ್ನು ನಾಲ್ಕು ಪದಗಳಲ್ಲಿ ಹೇಳುತ್ತೇನೆ. ಒಂದು ಹೆಣ್ಣು ತನ್ನ ಮನದಲ್ಲಿಯ ನೋವನ್ನು ತನ್ನ ತಂದೆ ತಾಯಿ ಮುಂದೆ ಹೇಳಿಕೊಂಡರೆ ತಂದೆ ತಾಯಿ ಕೊರಗುತ್ತಾರೆ ಅಂತ. 2 ಬಂಧು ಬಳಗದವರ ಮುಂದೆ ಹೇಳಿಕೊಂಡರೆ ಅದನ್ನೇ ನೆಪ ಮಾಡಿ ಚುಚ್ಚಿ ಮಾತಾಡುತ್ತಾರೆ ಅಂತ. 3 ತನ್ನ ಸ್ನೇಹಿತರ ಮುಂದೆ ಹೇಳಿಕೊಂಡರೆ ಮನೆಯ ಮರ್ಯಾದೆ ಹೋಗುತ್ತದೆ ಅಂತ. 4 ಅಕ್ಕಪಕ್ಕದವರ ಮುಂದೆ ಹೇಳಿಕೊಂಡರೆ ಅದನ್ನೇ ಆಡಿಕೊಂಡು ನಗುತ್ತಾರೆ ಅಂತ. ತನ್ನೊಳಗಿನ ಎಲ್ಲ ನೋವನ್ನು ತಾನೇ ಸಹಿಸಿಕೊಂಡು 4 ಗೋಡೆಯ ಮಧ್ಯೆ ಕಣ್ಣೀರು ಹಾಕುತ್ತಾ ಹೊರಗಿನ ಪ್ರಪಂಚಕ್ಕೆ ತನ್ನ ನೋವು ಗೊತ್ತಾಗದಂತೆ ನಗುನಗುತ್ತಾ ಜೀವನ ಬಂಡಿಯನ್ನು ಸಾಗಿಸುತ್ತಾ ಹೋಗುವ ಈ ಹೆಣ್ಣು ಜೀವ